ಶಿವಗಾವಿ ಪಟ್ಟಣದಲ್ಲಿ ಹಡಪದ ಅಣ್ಣಪ್ಪನವರ 892ನೇ ಜಯಂತ್ಯೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಗ್ರಾಮದೇವಿ ಪಾದಗಟ್ಟಿಯಿಂದ ಆರಂಭವಾದ ಭಾವಚಿತ್ರ ಮೆರವಣಿಗೆಗೆ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜಂಫೀರ್ ಖಾದ್ರಿ ಅವರು ಚಾಲನೆಯನ್ನು ನೀಡಿದ್ದಾರೆ. ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಡಳಿತ ಭವನದಲ್ಲಿ ನಡೆದ ವೇದಿಕೆಯ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ಯಾಸೀರ್ ಖಾನ್ ಪಠಾಣ್ ಅವರು ಹಡಪದ ಸಮಾಜದ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುವುದು ಎಂದಿದ್ದಾರೆ. ಇನ್ನು ಸಮುದಾಯದ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನವನ್ನು ನೀಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಹಡಪದ ಅಣ್ಣಪ್ಪ ಪ್ರಾಧಿಕಾರ ರಚನೆಗೆ ಶ್ರಮಿಸುವುದಾಗಿ ತಿಳಿಸಿದ್ದು, ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿದ್ದ ಎಸಿ ವಾಲಿ ಮಹಾರಾಜರು ಹಡಪದ ಅಣ್ಣಪ್ಪನವರ 250 ವಚನಗಳ ತತ್ವಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇನ್ನು ಸಮಾಜದಲ್ಲಿ ಶಾಂತಿ ನೆಲೆಸೋದು ಎಂದಿದ್ದಾರೆ. ಇನ್ನು ಸಂಗನ ಬಸವ ಮಹಾಸ್ವಾಮಿಗಳು ಹಾಗೆ ಅನ್ನದಾನ ಬಾಹ್ಯ ಅಪ್ಪಣ್ಣ ಶ್ರೀಗಳ ಆಶೀರ್ವಚನವನ್ನ ನೀಡಿದ್ದಾರೆ. ಸಮಾರಂಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೆ ಹಡಪದ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಗುರುಮನೆಗಳು ಹಾಳಾಗಲಿಲ್ಲ. ಶರಣರ ಬಗ್ಗೆ ಒಂದೇ ಒಂದು ಮಾತು ತಿಳ್ಕೊಂಡ್ರಿ, ಯಾರ ದೊಡ್ಡ ಪದವಿಗೋಸ್ಕರ ಓಡಾಡೋದು ಕಾಯಕ ಎಂತವರು ಮಾಡ್ತಾ ಇರೋದು, ಸಣ್ಣ ಸಣ್ಣ ಕಾಯಕ ಬಿಟ್ಟು ಬಿಡ್ತೀವಿ. ಯಾರ ಎಮ್ಮೆಲ್ಲೆ ಬಂತ ಆಮೇಲೆ ಅವರಿಂದ ನಮ್ಮ ಜಗತ್ತು ಉದ್ಧಾರ ಆಕತಿ, ನಮ್ಮ ಸಮಾಜ ಉದ್ಧಾರ ಆಕತಿ, ಅವ್ರಿಗೆ ಕೇಳ್ತೀವಿ. ಇದು ಏನೋ ರಿಪೇರಿ ಮಾಡೋ ಜವಾಬ್ದಾರಿ ಪರಮ ಪೂಜ್ಯ ಸಂಗನ ಬಸವ ಶ್ರೀಗಳಿಗೆ ಹಾಗೂ ವಾಲ್ಮೀಕಿಗಳಿಗೆ ಉಳಿದೈತೆ. ಆಗ ಅವ್ರು ಮಾಡ್ತಾರಂತ ಭರವಸೆ ನಿಂತಿದೆ. ನಾವೆಲ್ಲ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಹುಟ್ಟಿದವರು ನಿಜವಾಗ್ಲೂ ಪುಣ್ಯವಂತರು. ನಾನು ಬೇಕಾದ್ರೆ ಎಲ್ಲಾ ಫಂಕ್ಷನ್ ತಪ್ಪಿಸ್ತೀನಿ, ಕ್ಷೇತ್ರದಲ್ಲಿದ್ದಾಗ ದಾರ್ಶನಿಕರ ಫಂಕ್ಷನ್ ತಪ್ಪಿಸಿದ್ರು.